ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 2 ಡೇಸ್ ಆಗಿದೆ. ಸೊ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. 2-3 ಡೇಸ್ ಆಲ್ಮೋಸ್ಟ್ ಆಗಿದೆ. ಸೊ ಇವತ್ತು ಬೆಳಗ್ಗೆ ಬಂದು ತಿಂಡಿಗೆ ಪಲಾವ್ ಮಾಡ್ತಾ ಇದ್ದೆ. ಸೊ ಪಲಾವ್ ಜೊತೆ ಏನಾದರೂ ಸ್ವೀಟ್ ಮಾಡೋಣ ಅಂಥೇಳಿ ಬೆಲ್ಲದ ಕೇಸರಿ ಬಾತ್ ಮಾಡೋಣ ಅಂತ ಮಾಡ್ತಿದ್ದೆ. ಸೊ ಇವಾಗ ಅಂದರೆ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಸೊ ಪಲಾವ್ಗಾಗಿರ್ಬೋದು, ಪ್ರತಿಯೊಂದು ಉಪ್ಪಿಟ್ಟಿಗಾಗಿರ್ಬೋದು, ಇಲ್ಲಾಂದರೆ ಏನೇ ಒಂದು ನಾವು ತಿಂಡಿ ಮಾಡಿದ್ರು ಅವರೆಕಾಳು ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ತರಕಾರಿ ಜೊತೆ ಸೊ ಎಲ್ಲದು ತುಂಬ ಚೆನ್ನಾಗಿರುತ್ತಲ್ವ. ಹಾಗೆ ನಾನು ಕೂಡ ತರಕಾರಿ ಮತ್ತು ಅವರೆಕಾಳು ಮತ್ತು ಬಟಾಣಿ ಎಲ್ಲದು ಇವತ್ತು ಹಾಕಿ ಪಲಾವ್ ಮಾಡ್ತಾಯಿದ್ದೆ. ಸೊ ಫಸ್ಟು ನಾನು ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ, ಟೊಮೆಟೊ ಅದನ್ನು ಫ್ರೈ ಮಾಡಿ ಆಮೇಲೆ ನಾನು ತರಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ರುಬ್ಕೊಂಡಿರೋವಂಥ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಮಸಾಲೆಗೆ ಆಲ್ಮೋಸ್ಟ್ ನಾನು ತುಂಬ ಸರಿ ತೋರಿಸಿದ್ದೀನಿ. ಸೊ ಅದನ್ನೇ ನಾನು ತೋರಿಸ್ಲಿಕ್ಕೆ ಹೋಗಲಿಲ್ಲ. ಇವಾಗ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಮಸಾಲೆ ಮತ್ತು ಇದೆಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ಸೊ ಸ್ವಲ್ಪ ಒಂದು ನೀರು ಹಾಕಿ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಕುದಿಸ್ಬಿಟ್ಟು ಅದಾದಮೇಲೆ ನೀರು 1:2 ಕಾಂಬಿನೇಷನಲ್ಲಿ ನೀರನ್ನ ಹಾಕ್ಕೊಂಡು ಮೇಲ್ಗಡೆ ನಾನು ಲಾಸ್ಟಲ್ಲಿ ಕಸೂರಿ ಮೇಥಿನ ಹಾಕ್ಕೋತಾ ಇದ್ದೀನಿ. ಸೊ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಬೇರೆ ಇರುತ್ತೆ, ಕಸೂರಿ ಮೇಥಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಕಸೂರಿ ಮೇಥಿ ಹಾಕ್ಕೊಂಡು 1-2 ವಿಷಲ್ ಕೂಗಿಸ್ಕೊಂಡ್ರೆ ಪಲಾವ್ ರೆಡಿ ಆಯಿತು. ಅದಾದಮೇಲೆ ಮಕ್ಕಳಿಗೆ ಹಾಲು ಕೂಡ ಕಾಯಿಸಿದ್ದೀನಿ. ಸೊ ಇಬ್ಬರಿಗೂ ಕೂಡ ಹಾಲು ಕೊಡ್ತಾಯಿದ್ದೀನಿ. ಸೊ ನಾನು ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನ ಕುಡಿತೀನಿ. ಸೊ ಬಿಸಿನೀರು ಕೂಡ ನಾನು ಹಾಕಿಟ್ಕೊಂಡಿದ್ದೀನಿ. ಅದನ್ನು ನಾನು ಕುಡಿತಾ ಹಾಗೆ ತಿಂಡಿ ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಕಾಫಿ ಕೂಡ ನಾನು ಸೋಸ್ಕೊಂಡಿದ್ದೆ. ಅದಾದಮೇಲೆ ಇವಾಗ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಸೊ ಇವಾಗ ಬೆಲ್ಲದ ಕೇಸರಿ ಬಾತ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಫಸ್ಟು ಗೋಡಂಬಿ, ದ್ರಾಕ್ಷಿ ಮತ್ತು ಇದೆಲ್ಲ ಫ್ರೈ ಮಾಡ್ಕೊಂಡು ನಾರ್ಮಲ್ ಕೇಸರಿ ಬಾತೆಲ್ಲ ಹೇಗೆ ಮಾಡ್ತೀವಿ ಅದೇ ಥರನೇ, ಬಟ್ ಬೆಲ್ಲ ಹಾಕಿದ್ರೆ ಮಾತ್ರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಕಲರ್ಲೆಸ್ ಅಂತಲೇ ಹೇಳ್ಬೋದು ಇದು. ಸೊ ಹಾಗೆ 1-2 ಸ್ಪೂನಷ್ಟು ತುಪ್ಪ, 1-2 ಸ್ಪೂನು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ರವೆನ ಹುರ್ಕೋಬೇಕು. ರವೆನ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ಆಲ್ಮೋಸ್ಟ್ ನಾವು ಚಿರೋಟಿ ರವೆ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಚಿರೋಟಿ ರವೆ ಖಾಲಿಯಾಗಿತ್ತು, ಹಾಗಾಗಿ ನಾನು ನಾರ್ಮಲ್ ಬೆಂಗಳೂರು ರವೆ ಬರುತ್ತಲ್ಲ, ಮೀಡಿಯಮ್ ರವೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ನೀರನ್ನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಪಕ್ಕದಲ್ಲಿ ಬೆಲ್ಲ ಕೂಡ ನಾನು ಕರಗಲಿಕ್ಕೆ ಇಟ್ಟಿದ್ದೀನಿ. ಇವಾಗ ದ್ರಾಕ್ಷಿ, ಗೋಡಂಬಿ, ರವೆ ಎಲ್ಲ ಮಿಕ್ಸ್ ಮಾಡಿ ಬಿಸಿನೀರು ಕಾದಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬೆಲ್ಲ ಕರಗಿದ್ರೆ ಸಾಕು, ನಾವೇನು ಪಾಕ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಏಕೆಂದರೆ ಬೆಲ್ಲದಲ್ಲಿ ಗಲೀಜಿರೋದಲ್ವ, ಕರಗಿಸ್ಬಿಟ್ಟು ಸೋಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಕರಗಿಸ್ಬಿಟ್ಟು ಸೋಸಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಹಾಕಿದಂಥ ಟೈಮಲ್ಲಿ ನಾವು ಕೈ ಬಿಡದೆ ನೀಟಾಗಿ ತಿರುಗಿಸ್ಕೊಂಡ್ರೆ ಗಂಟು ಬೀಳೋದಿಲ್ಲ. ಸೊ ಇದು ಆಲ್ಮೋಸ್ಟ್ ಆಗಿದೆ ನೋಡಿ, ಇವಾಗ ತಳ ಬಿಡ್ತಾ ಬರ್ತಿದೆ. ಸೊ ಇವಾಗ ಬೆಲ್ಲದ ಕೇಸರಿ ಬಾತ್ ರೆಡಿ ಆಯಿತು. ಸಿಮ್ಮಲ್ಲಿಟ್ಟು ನಾವು ಇದನ್ನು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಇಲ್ಲಿ ತರಕಾರಿ ಪಲಾವ್ ಕೂಡ ಆಗಿದೆ. ಸೊ ಲಿಡ್ ಓಪನ್ ಮಾಡ್ತಿದ್ದಂಗೆ ಫುಲ್ಲು ಘಮ ಘಮ ಅಂತಿರುತ್ತೆ, ಅಷ್ಟು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಅವರೆಕಾಳು ಹಾಕಿದ್ರೆ ಇನ್ನೂ ಡಿಫ್ರೆಂಟಾಗೇ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲಾಗಿ ಪಲಾವ್ ಮತ್ತು ಬೆಲ್ಲದ ಕೇಸರಿ ಬಾತ್ ರೆಡಿ ಆಯಿತು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಒಂದು ಸರಿ ಟ್ರೈ ಮಾಡಿ. ಸೊ ಹಾಗೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಹಾಗೆ 1-2-3 ಐಟಮ್ ತರಿಸಿದೆ ಮೀಶೋದಲ್ಲಿ. ಇದು ನೆಕ್ಸ್ಟ್ ವ್ಲಾಗಲ್ಲೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. LED ಲೈಟ್ ಕೂಡ ತರಿಸಿದ್ದೀನಿ, ಅದು ಸ್ವಲ್ಪ ಡೆಕೋರೇಟಿವ್ ಆಗಿ ಇದು ಮಾಡೋಣ ಅಂತ ಹೇಳಿ. ಇನ್ನೂ 1-2-3 ಐಟಮ್ ಬರೋದಿದೆ. ಸೊ ಅದು ಆಮೇಲೆ ತೋರಿಸೋಣ ಅಂತ. ಸದ್ಯಕ್ಕೆ ಇಷ್ಟನ್ನ ನಾನು ಸುಮ್ಮನೆ ಫಾಸ್ಟಾಗಿ ಒಂದು ಕ್ಲಿಪ್ಪಿಂಗ್ ನಾನು ಜಸ್ಟ್ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಆಯಿಲ್ ಡಿಸ್ಪೆನ್ಸರ್ ತರಿಸಿದ್ದೆ. ಸೊ ಅದ್ರ ಜೊತೆ 1-2 ಸ್ಪೈಸಸ್ದು ಕೂಡ ಬಂದಿತ್ತು ಚಿಕ್ಕದು. ಸೊ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಏನು ಅಂದರೆ 500 ml ಆಯಿತು, ನನಗೆ 1000 ml ಬೇಕಾಗಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ಇವಾಗ 2 ಬಾಟಲ್ ಅದು ಬಂದಿದೆ ಮತ್ತು ಸ್ಪೈಸಸ್ 2 ಬಾಟಲ್ ಇದೆ. ಅದು ಬಿಟ್ಟರೆ 2 ಸ್ಪ್ಯಾಚುಲಾಸ್ ಬಂದಿದೆ ಮತ್ತು ಫಿಲ್ಟ್ರದ್ದು ಒಂದು ಬಂದಿದೆ ಅಷ್ಟೇ. ಮತ್ತು ನಾನು ಸ್ಪ್ರೌಟ್ಸ್ ಮೇಕರ್ದು ಒಂದು ತರಿಸಿದ್ದೆ. ಬಟ್ ಅದು ನನಗೆ ಅಷ್ಟೊಂದು ಕ್ವಾಲಿಟಿ ಇಷ್ಟ ಆಗಲಿಲ್ಲ. ಸೊ ಪ್ಲಾಸ್ಟಿಕ್ ಐಟಮು ತುಂಬ ಲೋ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದನ್ನು ಆ್ಯಕ್ಚುಲಿ ನಾನು ರಿಟರ್ನ್ಗೆ ಹಾಕಿದ್ದೀನಿ.
ನನಗೆ ಅದಷ್ಟು ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಇದನ್ನು ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗ್. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಏನು ಅಂತ ಗೊತ್ತಿಲ್ಲ. ಇವತ್ತೆಲ್ಲ ಕೆಲಸ ಫುಲ್ಲು ಪೆಂಡಿಂಗಲ್ಲೇ ಇದೆ, ಏನೂ ಕೆಲಸನೂ ಆಗಿಲ್ಲ. ಸೊ ಮನೆ ಕಸ ಗುಡಿಸಿ ತಿಂಡಿ ಒಂದು ತಿಂದಿರೋದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಇವಾಗ ಇವತ್ತು ಮಕ್ಕಳು ಮನೇಲೇ ಇದ್ದಾರೆ, ರಜಾ ಅಲ್ವಾ ಇವತ್ತು, ಹಾಗಾಗಿ ಸೊ ಇವತ್ತು ಕಾಯಿ ಕೆಡವಕ್ಕೆ ಹೋಗಿದ್ದಾರೆ. ಹೋಗ್ಬೇಕು ಇವಾಗ ಅಲ್ಲಿಗೆ. ಸೊ ಅವತ್ತು ಅರ್ಧಂಬರ್ಧ ಕೆಡವಿದ್ರು, ಇವತ್ತು ಇನ್ನೂ ಸ್ವಲ್ಪ ಇದೆ, ಹಾಗಾಗಿ ಇವತ್ತು ಹೋಗಿದ್ರು. ತೋಟದ ಹತ್ರ ಹೋಗಬೇಕು. ಸೊ ತುಂಬ ದಿನಗಳಾದಮೇಲೆ ನಾನು ಇವಾಗ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನಿಮ್ಗೆ ಹೇಗೆ ಅನಿಸುತ್ತೆ, ವಿಲೇಜ್ ವ್ಲಾಗು, ಮತ್ತು ಇನ್ನೂ ಏನು ಚೇಂಜಸ್ ಮಾಡಬೇಕು, ಇನ್ನೂ ಯಾವ ಥರ ವೀಡಿಯೋಸ್ನ ನಾನು ಮಾಡಬೇಕು ಅಂತ ಸಾಧ್ಯವಾದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಫುಲ್ ಡೇ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಹಾಗೆ ಒಂದೆರಡು ಬಾಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ, ಮತ್ತು ಚೀಲಗಳು ಇಟ್ಕೊಂಡಿದ್ದೀನಿ. ಒಂದೆರಡು ಮೂರು ಚೀಲ ತೊಗೊಂಡು ಬಾ ಅಂತ ಹೇಳಿದರು, ಹಂಗಾಗಿ. ಸೊ ಬೂಸ ಚೀಲ ಎಲ್ಲ ದೊಡ್ಡ ದೊಡ್ಡದು ಬರುತ್ತಲ್ವ, ಸೊ ಈ ಥರದ್ದು. ಸೊ ಈ ಚೀಲ ತೊಗೊಂಡಿದ್ದೀನಿ. ಸೊ ಅಲ್ಲೆರಡಿದೆ ಅಂತ ಹೇಳಿದರು, ಒಂದೆರಡು ತೊಗೊಂಡಿದ್ದೀನಿ, ನೋಡೋಣ ಬೇಕಾಗುತ್ತೆ. ಸೊ ಹಾಗೆ ತೋಟದ ಹತ್ರ ಬಂದೆ ಇವಾಗ. ಜಸ್ಟ್ ಗಾಡಿ ತೊಗೊಂಡು ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ. ಸೊ ಇಲ್ಲೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಅಲ್ಲಿ ಕಾಯಿ ಕೆಡವ್ತಾ ಇದ್ದಾರೆ ನೋಡಿ. ಆ ಕಡೆನೂ ಸೊಪ್ಪೆ, ಈ ಕಡೆನೂ ಜೋಳದ ಸೊಪ್ಪೆ. ಬದದ ಮೇಲೆ ಹೋಗ್ಬೇಕಿಲ್ಲಿ. ಸೊ ನಮ್ಮ ಜೋಳ ಇದು ದಟ್ಟವಾಗಿ ಬಂದಿದೆ, ಕೆಸರಾಗಿದೆ. ನೋಡಿ ಇಲ್ಲೇ ಇದ್ದಾರೆ, ಕಾಯಿ ಕೆಡೋತಾ ಇಲ್ಲ. ಕೆಡುತ್ತಾರೆ ಅಂದರೆ ಯಾಕೆ, ಏನು ಮಾಡ್ತಿದ್ಯಾ ನೀನು? ನೀನಿನ್ನ ಕೆಡವಕ್ಕೆ ಸ್ಟಾರ್ಟ್ ಮಾಡಿಲ್ವಾ? ಅವ್ಯಾಕೆ ಎರಡು ಹಂಗಾಡ್ತಿದ್ದಾವೆ? ಯಾಕೆ ಜೋಳ ಎಲ್ಲ ಮುರ್ಕೊಂಡಿದ್ದಾರೆ? ಓ ಇವಾಗ ತೆನೆ ಬರೋ ಥರ ಇದೆ ಅಲ್ಲ? ಸೊ ಹಾಗೆ ಕಾಯಿ ಕೀಳ್ತಾಯಿದ್ರು. ಅಂದರೆ ಇವಾಗ ನಾವು ಬಂದು ಬಿಸಿಲಾಗಿತ್ತು ಸಿಕ್ಕಾಪಟ್ಟ. ಲಾಸ್ಟ್ ಟೈಮು ಈಗ ಒಂದು 15 ದಿನದ ಹಿಂದೆ ಆಲ್ರೆಡಿ ತುಂಬ ಮರಗಳು ಕಿತ್ತಿದ್ರು. ಇದು ದೊಡ್ಡ ದೊಡ್ಡ ಮರಗಳು ಅಂತ ಹೇಳಿ ಒಂದು 10ರಿಂದ 11 ಮರ ಏನೋ ಉಳ್ಕೊಂಡಿದ್ವು. ಸೊ ಅದನ್ನು ಮಾತ್ರ ಇವಾಗ ಕೀಳಲಿಕ್ಕೆ ಅಂತ ಬಂದಿದ್ದು. ಹಾಗೆ ಭಾನುವಾರ ರಜಾ ಬೇರೆ ಇತ್ತಲ್ವ ಮಕ್ಕಳಿಗೆ, ಹಾಗಾಗಿ. ಸೊ ಇಲ್ಲಿ ನಾವು ಅಡಿಕೆ ಸಸಿ ಹಾಕಿದ್ವಿ, ಬಟ್ ಅದಕ್ಕಿಂತ ಡ್ರಿಪ್ ಮಾಡಿಸಿರ್ಲಿಲ್ಲ. ಹಾಗೆ ಡೈರೆಕ್ಟಾಗಿ ಪೈಪಿಂದ ಫುಲ್ಲು ನೀರು ತೋಟ ಪೂರ್ತಿ ಹಾಯ್ಕೊಳ್ಳೋ ಥರ ಈ ರೀತಿ ಕಟ್ತಾ ಇದ್ದಿದ್ದು. ಸೊ ಅಲ್ಲಿವರೆಗೂ ಬಂದಿತ್ತು, ಬಟ್ ಈ ಒಂದು 2-3 ಅಡಿಕೆ ಸಸಿ ಮಾತ್ರ ನೆಂದಿರಲಿಲ್ಲ. ಅದಕ್ಕೋಸ್ಕರ ನಾನು ಗುದ್ಲಿಲಿ ಎಳ್ದು ಬಿಡ್ತಾಯಿದ್ದೆ, ಅಡಿಕೆ ಸಸಿ ಹತ್ರ ಹೋಗಲಿ ನೀರು ಅಂತ ಹೇಳ್ಬಿಟ್ಟು. ಸೊ ಏನೋ ಒಂದೊಂದು ಸರಿ ಈ ರೀತಿ ಎಲ್ಲ ಮಾಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ, ಬಟ್ ರೆಗ್ಯುಲರಾಗಿ ಬಂದು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮಕ್ಕಳಿಗೆ ರಜೆ ಕೂಡ ಇತ್ತಲ್ವ, ಯಾವಾಗಲೂ ಮನೆಯಲ್ಲೇ ಇದ್ದು ಅವ್ರಿಗೂ ಬೋರ್ ಆಗುತ್ತೆ, ಬೇಜಾರಾಗುತ್ತೆ. ಸೊ ಒಂದೊಂದು ದಿನ ಈ ರೀತಿ ಔಟ್ಸೈಡ್ ಬಂದು ಬೇರೆ ಥರ ಆ್ಯಕ್ಟಿವಿಟೀಸ್ ಇದ್ದರೆ ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ, ಮತ್ತು ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಇವತ್ತು ಭಾನುವಾರ ಇನ್ನೊಂದು 10-11 ಮರಗಳು ಮಾತ್ರ ಇದ್ದಿದ್ದಲ್ವ, ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದು. ಸೊ ಇಲ್ಲಿ ಬಂದು ಕಾಕಿ ಜೋಳ ಹಾಕಿದ್ವಿ. ಕಾಕಿ ಜೋಳ ಅದು ನಮಗೆ ಜೋಳ ನೆಸಿಟಿ ಇಲ್ಲ, ಬಟ್ ಹಸುಗಳಿಗೆ ಸೊಪ್ಪೆ ಬೇಕಾಗಿತ್ತು ಅಂತ ಮಾತ್ರ ಹಾಕ್ಕೊಂಡಿದ್ದಷ್ಟೇ. ಸೊ ಆಲ್ಮೋಸ್ಟ್ ಅದು ತೆನೆ ಬಂದಮೇಲೆ ಬೇಬಿ ಕಾರ್ನ್ ಆಗಿರ್ಬೋದು, ಅದೆಲ್ಲ ಏನಾದರೂ ರೆಸಿಪೀಸ್ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತಲ್ವ ಅದು. ಮತ್ತು ಸ್ವಲ್ಪ ಕಾಳುಗಳೆಲ್ಲ ಬಂದರೆ ಮಕ್ಕಳಿಗೆ ಬೇಯಿಸು ಕೊಡ್ಬೋದು. ಕಾರ್ನ್ ತುಂಬ ಒಳ್ಳೆಯದಲ್ವ ಮಕ್ಕಳಿಗೆ, ಹಾಗಾಗಿ ನಾನು ಸ್ವಲ್ಪ ಅದು ತೆನೆ ಬರೋವರೆಗೂ ಇರಲಿ ಅಂತ ಅನ್ಕೋತಾ ಇದ್ವಿ. ಸೊ ಇವಾಗ
ಒಂದೊಂದೇ ಮರ ಕೀಳ್ತಾ ನಾವು 3 ಜನನೂ ಫುಲ್ ಎಲ್ಲ ಚೀಲದಲ್ಲಿ ಹಾಕೊಂಡು ತೊಗೊಂಡೋಗಿ ಆ ಕಡೆ ಒಂದು ಕಡೆ ಹಾಕ್ಬಿಡ್ತಿದ್ವಿ. ಅಲ್ಲಿಂದ ತೊಗೊಂಡೋಗಿ ನಾವು ಬೇರೆ ಕಡೆ ಹಾಕಿದ್ರಾಯ್ತು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇವಾಗ ಎಲ್ಲ ಒಂದೇ ಸರಿ ನಾವು ಆರಿಸ್ಕೋತೀವಿ, ಕಾಯಿನ ಎತ್ತಾಕ್ತೀವಿ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದೊಂದೇ ಮರನ ಈ ರೀತಿ ಎತ್ತಾಕೋತಾ ಇದ್ವಿ. ಸೊ ಲಾಸ್ಟ್ ಟೈಮ್ ಎಲ್ಲ ಬೆಂಗಳೂರಿಂದ ಬಂದಾಗ ಫುಲ್ಲು ಯಾರಿಗೋ ಬೇರೆಯವ್ರಿಗೆ ಹೇಳ್ತಾ ಇದ್ವಿ ಕಾಯಿ ಕೀಳಲಿಕ್ಕೆ. ಅವರು ಕೀಳುವಾಗ ಎಲ್ಲ ತೋಟ ತುಂಬ ಕಾಯಿ ರಾಶಿ, ಅಪ್ಪ ಆರ್ಸೋದು ಹೆಂಗಪ್ಪ, ಇದನ್ನು ಎತ್ತಾಕೋದು ಹೆಂಗಪ್ಪ ಅಂತ ಅಷ್ಟು ಯೋಚನೆ ಬರ್ತಾಯಿತ್ತು. ಬಟ್ ಇವಾಗ ನಾವೇ ಸ್ವಲ್ಪ 1-2 ದಿನ 3 ದಿನ ಟೈಮ್ ತೊಗೊಂಡು ಸ್ವಲ್ಪ ಮರಗಳನ್ನ ಕೆಡವಾಕೋದ್ರಿಂದ ನಮಗೆ ರಿಸ್ಕ್ ಅನಿಸೋದಿಲ್ಲ. ಇದು ಹಸುಗಳು ಬಂದು ಬೇರೆ ಕಡೆ ಕಟ್ಟಿದ್ರು, ಅಲ್ಲಿ ಮೇವಿರಲಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತೋಟಕ್ಕೆ ಕರ್ಕೊಂಬಂದ್ಬಿಟ್ಟು ಹೊಡ್ಕೊಂಬಂದು ಇಲ್ಲಿ ಕಟ್ಟಾಕಿದ್ದಾರೆ. ಇವಾಗ ಇದೇ ಸೊಪ್ಪೆನೇ ಕಿತ್ತಾಕೋಣ ತಿನ್ನಲಿಕ್ಕೆ ಅಂತೇಳಿ ಕೀಳ್ತಾ ಇದ್ದಾರೆ. ಸೊ ಏನೋ ಒಂಥರ ಒಂದು ದಿನ ನಾವು ಈ ರೀತಿ ಔಟ್ಸೈಡು ಈ ಥರ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಏನೋ ಒಂಥರ ಖುಷಿನೂ ಅನಿಸುತ್ತೆ, ಮೈಂಡ್ ರಿಲ್ಯಾಕ್ಸ್ ಅನಿಸುತ್ತೆ. ಬಟ್ ಏನೋ ಮಕ್ಳಿಗೆ ರಜೆ ಇದ್ದಿದ್ದರಿಂದ ಇಡೀ ದಿನ ಪೂರ್ತಿ ನಾವು ಇಲ್ಲೇ ತೋಟದಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ 5 o'clock ಏನೋ ಆಗಿತ್ತು ನಾವು ಮನೆಗೆ ಹೋದಾಗ. ನನಗೆ ಸ್ವಲ್ಪ ಭಯ ಆಗುತ್ತೆ, ಇದು ಈ ಹಸು ಬಂದು ನಾನು ಅದು ಮೇವು ಹಾಕೋವರೆಗೂ ಸಮಾಧಾನ ಇಲ್ಲ, ಅಷ್ಟೊಂದು ಅರ್ಜೆಂಟ್ ಅದಕ್ಕೆ ನುಗ್ಗೋ ಥರ ಆಡುತ್ತೆ. 2 ಹಸುನೂ ಗುದ್ದಲ್ಲ, 2 ಸಾಧು ಹಸುಗಳೇ. ಬಟ್ ನನಗೆ ಇದು ಹಿಂಗೆ ಆಡುತ್ತಲ್ಲ ಅವಾಗ ಸ್ವಲ್ಪ ಭಯ ಅನಿಸುತ್ತೆ. ಹಂಗಾಗಿ ಅಲ್ಲೇ ಹಾಕ್ಬಿಟ್ಟೆ ಅತ್ಲಾಗೆ, ಅಲ್ಲೇ ತಿನ್ನು ನೀನು ಅಂತ ಹೇಳ್ಬಿಟ್ಟು ಮರದ ಹತ್ರ ಹಾಕೋವರೆಗೂ ಅದಕ್ಕೆ ಸಮಾಧಾನನೇ ಇರಲಿಲ್ಲ. ಹಾಗೆ ಅಂದರೆ ಒಂದೇ ಸರಿ ಎಲ್ಲ ಹಾಕಿದ್ರೆ ದಂಟೆಲ್ಲ ಬಿಡ್ತವೆ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ತಾಯಿದ್ದು. ದೊಡ್ಡ ಹಸುಗೆ ಹಾಕೋಗ್ತೀನಿ, ಅದಕ್ಕೆ ಚೂರು ಹಾಕ್ತೆ ನಾನು. ಇವನ್ ಬರ ಸಣ್ಣದಕ್ಕೆ ಹಾಕೋ, ದೊಡ್ಡದಕ್ಕೆ ಹಾಕಿದ್ದಾನೆ, ಸಣ್ಣದಕ್ಕೆ ಹಾಕೋ. ಅಷ್ಟು ಹಾಕು. ಹಾಗೆ ಮಧ್ಯಾಹ್ನ ಆಗ್ತಾ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು ನಿಜವಾಗ್ಲೂ. ಸೊ ಏನೋ ಒಂಥರ ಖುಷಿ ಅನಿಸುತ್ತೆ ಒಂದಿನ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ. ಮಕ್ಕಳಿಗೆ ರಜೆ ಇದ್ದಿದ್ದರಿಂದ ಅವರಿಗೂ ಮನೇಲಿ ಇದ್ದು ಬೋರ್ ಆಗುತ್ತೆ. ಹಂಗಾಗಿ ಒಂದಿನ ಈ ರೀತಿ ಔಟ್ಸೈಡ್ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬ ಖುಷಿ ಅನಿಸುತ್ತೆ. ಸೊ ಆಗೋದೇ ಇಲ್ಲ, ನನಗೆ ಎಳ್ನೀರು ಬೇಕೇ ಬೇಕು ಅಂತ ಇಬ್ಬರು ಮಲ್ಕೊಂಡ್ಬಿಟ್ರೆ ಅತ್ಲಾಗೆ ನಾನು ಎತ್ತಾಕಲ್ಲ ಅಂತ. ಬೆಂಗಳೂರಲ್ಲಿ ಇದ್ದಿದ್ದ ಮಕ್ಕಳು ಇಷ್ಟು ಮಾಡ್ತಾರಲ್ಲ ಅದಕ್ಕೆ ಕೊಡಬೇಕು. ಹಸುಗಳಾಗಿರ್ಬೋದು, ಇಲ್ಲಾಂದರೆ ತೋಟದಲ್ಲಿ ಏನಾದರೂ ನಮ್ಮ ಜೊತೆ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಅದೆಲ್ಲ ಚೆನ್ನಾಗಿದೆ ನನ್ನ ಮಕ್ಕಳಿಗೆ. ನಾವು ಎಳ್ನೀರು ಕುಡ್ದು ಸ್ವಲ್ಪ ಬಲ್ತಿರೋ ಅಂಥ ಕಾಯಿನ ಹಸುಗಳಿಗೆ ತಿನ್ನಿಸ್ಕೊಂಡು ಈ ಥರ ಇವತ್ತು ಇಡೀ ದಿನ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ದು. ಮಕ್ಕಳಿಗೆ ಪ್ರಾಣಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದರಲ್ಲೂ ಹಸುಗಳಂದರೆ ಇನ್ನೂ ತುಂಬಾ ಇಷ್ಟ. ಹಸುಗಳು ಅಂತಲೇ ಅಲ್ಲ, ನಾಯಿ, ಬೆಕ್ಕು, ಪ್ರತಿಯೊಂದು ಪ್ರಾಣಿಗಳು ತುಂಬಾ ಇಷ್ಟಪಡ್ತಾರೆ. ಬಿಡು, ಇವಾಗ ನೀನು ತಿನ್ಪಾಪ ನೀನು ಸುಸ್ತಾಯ್ತು. ಇಲ್ಲ ನಾನು ಅಯ್ಯ ಅಲ್ಲೊಂದೈತೆ ನೋಡಿ. ಆಯ್ತಾಗಿ ಇಲ್ಲ ಕೂತ್ಕೋ, ತಗ ನೀನು ತಿನ್ಪಾಪ ಕೊಡ್ತಾಡಿ ಮಮ್ಮಿ. ಕೊಡು. ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.